ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಚಂದನಾ ದೇವರಾಜ್. ವೀಕ್ಷಕರೇ, ಎಷ್ಟೋ ಜನಕ್ಕೆ MBBS ಮಾಡಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಕನಸಿರುತ್ತೆ. ಎಷ್ಟೋ ತಂದೆ ತಾಯಿಗೆ ನನ್ನ ಮಕ್ಕಳು ಡಾಕ್ಟರ್ ಆಗ್ಲಪ್ಪ, MBBS ಓದಲಿ ಅನ್ನೋ ಆಸೆ ಇರುತ್ತೆ. ಆದರೆ ಭಾರತದಲ್ಲಿ 5 ವರ್ಷ MBBS ಓದೋದು ಅಂದರೆ ಅದು ಒಂದು ರೀತಿಯಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಕೋಟಿಗಟ್ಟಲೆ ದುಡ್ಡನ್ನು ಸುರಿಬೇಕಾಗುತ್ತೆ. ಇನ್ನು ಇಂಜಿನಿಯರಿಂಗ್ ಮಾಡಬೇಕು ಅಂತಲೂ ಕೂಡ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿರ್ತಾರೆ. ಡಾಕ್ಟರ್ ಮಾಡಕ್ಕೆ ಹೋಗಿ ಇಂಜಿನಿಯರ್ ಆಗ್ಬಿಡ್ತಾರೆ. ಈ ಥರದ ಎಷ್ಟೊಂದು ಕೇಸಸ್ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಆದರೆ ನಾವು ಕಡಿಮೆ ವೆಚ್ಚದಲ್ಲಿ MBBS ಓದಬೇಕು ಅಂತ ಅಂದರೆ ಅಬ್ರಾಡ್ಗೆ ಹೋಗಬೇಕು. ಹಾಗಾದರೆ ಅಬ್ರಾಡ್ಗೆ ಹೋಗೋದು ಹೇಗೆ, ಅಲ್ಲಿ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅಲ್ಲಿಯ ಎನ್ವೈರನ್ಮೆಂಟ್ ಯಾವ ರೀತಿ ಆಗಿರುತ್ತೆ, ಫುಡ್ ಯಾವ ರೀತಿ ಆಗಿರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ಡ್ರೀಮ್ಸ್ನ ಡೈರೆಕ್ಟರ್ ಹಾಗೂ CEO ಆಗಿರುವಂತಹ ಮುಬಾರಕ್ ಅವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಿದ್ದಾರೆ. ಬನ್ನಿ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀನಿ. ಯಾಕೆಂದರೆ ಕಡಿಮೆ ವೆಚ್ಚದಲ್ಲಿ ನೀವು ಡಾಕ್ಟರ್ ಆಗೋ ಕನಸನ್ನು ನನಸು ಮಾಡಿಸ್ತಾ ಇದ್ದೀರಾ. ಓಕೆ, ನನಗೆ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ. ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ? ಜೊತೆಗೆ ಇಂಜಿನಿಯರಿಂಗ್ ಮಾಡೋ ವೆಚ್ಚದಲ್ಲಿ ನೀವು MBBS ಓದಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ? ಮ್ಯಾಮ್, ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಸುಮಾರು 14 ವರ್ಷದಿಂದ ಈ ಪ್ರಾಸೆಸ್ ನಾನು ಸಕ್ಸಸ್ಸಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಂದಿದ್ದೀನಿ. ಈಗ ಪ್ರತಿಯೊಂದು ಪೋಷಕರ ಮತ್ತು ವಿದ್ಯಾರ್ಥಿಗಳ ಕನಸು ಏನಂದರೆ ಒಂದು ಒಳ್ಳೆಯ ಡಾಕ್ಟರ್ ಆಗಬೇಕನ್ಬಿಟ್ಟು. ಈ ಒಂದು ಕಾನ್ಸೆಪ್ಟು ಇಂಡಿಯಾದಲ್ಲಿ ಮೆಡಿಕಲ್ ಮಾಡಬೇಕಂದ್ರೆ ದುಡ್ಡಿರೋರಿಗೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಅತಿ ಹೆಚ್ಚು ಅಂಕಗಳು ತೊಗೊಂಡಿರಬೇಕು. ಈ ಎರಡಕ್ಕೂ ಕೆಲವು ಸಮಯದಲ್ಲಿ ಮ್ಯಾಚ್ ಆಗಲ್ಲ. ಅದು ಇವಾಗ ಏನಾಗುತ್ತೆ, ಸ್ಟೂಡೆಂಟ್ ಈಗ ಒಂದು ನೀಟ್ ಅನ್ನೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್. ಇದು ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳಲ್ಲಿ 1 ಲಕ್ಷ ಸೀಟ್ಸ್ ಮಾತ್ರ ಇರೋದು. ಇವಾಗ ರಿಮೈನಿಂಗ್ ಇರುವಂಥ 24 ಲಕ್ಷ ವಿದ್ಯಾರ್ಥಿಗಳ ಕನಸು ನನಸಾಗಬಾರ್ದಾ? ಇಂಡಿಯಾದಲ್ಲಿ ಇವಾಗ ಅವ್ರ ಹತ್ರ ದುಡ್ಡಿಲ್ಲ, ಕಡಿಮೆ ವೆಚ್ಚದಲ್ಲಿದೆ. ಒಂದು ಮಿನಿಮಮ್ ಒಂದು 2.5-3 ಲ್ಯಾಕ್ ರುಪೀಸ್ ದುಡಿಯುವಂಥ ಒಂದೊಂದು ಫ್ಯಾಮ್ಲಿ. ಅದರಲ್ಲಿ ಈಗ ಡಾಕ್ಟ್ರ್ ಮಾಡಿಸ್ಬೇಕಂತ ಹೇಳಿದ್ರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಸುಮಾರು 14 ಇಯರಿಂದ ಈ ಪ್ರಾಸೆಸ್ ನಾನು ಸಕ್ಸಸ್ಸಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಂದಿದ್ದೀನಿ. ಸುಮಾರು ವಿದ್ಯಾರ್ಥಿಗಳ ಕನಸು ನನಸಾಗಿದೆ. 1000ಕ್ಕೂ ಹೆಚ್ಚು ಡಾಕ್ಟ್ರುಗಳು ನಮ್ಮ ಸ್ಟೇಟಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕನಸು ನನಸು ಮಾಡಿದ್ದೀವಿ ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಡಾಕ್ಟ್ರ್ ಮಾಡ್ಬೋದು. ಅದಕ್ಕೆ ಸುಮಾರು ಅವಕಾಶಗಳಿರುತ್ತೆ. ನಮ್ಮದು ಹೆಡ್ ಆಫೀಸು ಕೋರಮಂಗಲ ಸೋನಿಮಲ್ ಸಿಗ್ನಲಲ್ಲಿ ಆಫೀಸ್ ಇದೆ. ದಾವಣಗೆರೆಯಲ್ಲಿ JJ ಮೆಡಿಕಲ್ ಕಾಲೇಜ್ ಆಪೋಸಿಟು ಮಾಮಾಸ್ ಜಾಯಿಂಟ್ ರೋಡು ವುಡ್ಲ್ಯಾಂಡ್ ಶೋರೂಮ್ ಮೇಲೆ ಬಂದು ದಾವಣಗೆರೆಯಲ್ಲಿ ಡಾಕ್ಟರ್ ಡ್ರೀಮ್ಸ್ ಆಫೀಸ್ ಇದೆ. ಮತ್ತು ಗುಲ್ಬರ್ಗಾದಲ್ಲೂ ಕೂಡ ಆಫೀಸ್ ಇದೆ, ಹೊಸಪೇಟೆದಲ್ಲೂ ಕೂಡ ಆಫೀಸ್ ಇದೆ. ಈ ರೀತಿ ಬಂದು ಡಿಫ್ರೆಂಟು ಡಿಸ್ಟ್ರಿಕ್ಸಿಂದ ವಿದ್ಯಾರ್ಥಿಗಳ ಕನಸು ನನಸಾಗ್ತಾ ಇದೆ ಬಿಕಾಸ್ ಆಫ್ ಡಾಕ್ಟರ್ ಡ್ರೀಮ್ಸ್. ಮೇಡಮ್, ತಾವು ಕೇಳಿದ್ರಿ ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ಮೆಡಿಕಲ್ ಹೇಗೆ ಸಾಧ್ಯ ಅಂದ್ಬಿಟ್ಟು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ NRI ಕೋಟಾ ಅಂತಿದೆ. ಅಲ್ಲಿಂದ ಬರೋ ವಿದ್ಯಾರ್ಥಿಗಳು ಯಾವುದೇ ರೀತಿ ಬಂದು ಅವರು ಡೊನೇಷನನ್ನು ಕೊಡಲ್ಲ, ಫೀಸ್ ಅತಿ ಹೆಚ್ಚಿರಲ್ಲ ಅವ್ರಿಗೆ. ಇಂಥದ್ರಲ್ಲಿ ನಾವು ಕೂಡ ವಿದೇಶಕ್ಕೆ ಹೋಗ್ಬೋದಲ್ಲ. ನಮ್ಮ ಹತ್ರ ಲಿಮಿಟೆಡ್ ಸೀಟ್ಸ್ ಇದ್ರೂ ಕೂಡ NRI ಅಂತ ಒಂದು ಕೋಟಾ ನಾವು ಕೊಡಬೇಕಾದ್ರೆ ನಾವೇನಕ್ಕೆ ಫಾರಿನ್ಗೆ ಹೋಗಬಾರ್ದು? ಎಕ್ಸಾಂಪಲ್, ಇವಾಗ ರಷ್ಯಾಗೆ ಹೋಗ್ತೀವಿ, NRR ಕೋಟಾ. ಅದೇ ಜಾರ್ಜಿಯಾಗೆ ಹೋಗ್ತೀವಿ, NRG ಕೋಟಾ. ಈ ರೀತಿ ಬಂದು ಫಾರಿನರ್ಸ್ಗೆ ಒಂದು ಕೋಟಾ ಇರಬೇಕಾದ್ರೆ ನಮ್ಮ ಇಲ್ಲಿ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳು ಏನಕ್ಕೆ ಇಂಜಿನಿಯರಿಂಗ್ ಹೋಗಬೇಕು? ಅದು ಇಂಜಿನಿಯರಿಂಗ್ ಓದಬೇಕಾದ್ರೆ ಸುಮಾರು ಒಂದು ಒಳ್ಳೆ ಕಾಲೇಜಲ್ಲಿ ಹೋಗಿ ಇನ್ಸ್ಟಿಟ್ಯೂಟಲ್ಲಿ ನೀವು ಓದ್ತೀರ ಅಂತ ಹೇಳಿದ್ರೆ ಮಿನಿಮಮ್ 40-50 ಲ್ಯಾಕ್ ರೂಪಾಯಿ ಡೊನೇಷನ್ ಇದೆ. ಜಾಬ್ ಅವಕಾಶ ಎಲ್ಲಿದೆ? ಈಗ ಎಲ್ಲರೂ 40 ಲ್ಯಾಕ್ ರುಪೀಸ್ ಕೊಟ್ಟು ಓದುವಂಥ ಯಾರು ಆ ಸಿಚುವೇಶನಲ್ಲಿದ್ದಾರೆ? 1000ದಲ್ಲಿ ಇವಾಗ 100 ಜನಕ್ಕೆ ನೀವು ಸಿಗ್ಬೋದು. ವಾಟ್ ಅಬೌಟ್ ರಿಮೈನಿಂಗ್ 900 ಸ್ಟೂಡೆಂಟ್? ಯಾವುದೇ ಒಂದು ಸ್ಟ್ರೀಮಿಗೆ ಹೋಗ್ತೀರಂದ್ರೆ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಈಗ ಮಾಮೂಲಿ ಪ್ಲೇ ಗ್ರೂಪ್ ಬೆಂಗಳೂರಲ್ಲಿ ನೀವು ಸಿಚುವೇಶನ್ ನೋಡಿ, ಮಿನಿಮಮ್ 2.5 ಲ್ಯಾಕ್ ಮಕ್ಕಳು ಹೋಗಿ ಆಟ ಆಡಿ ಬರೋಕ್ಕೆ 2.5-3 ಲಕ್ಷ ರೂಪಾಯಿ ಕೊಡಬೇಕು. ಸೊ ಅದಕ್ಕೋಸ್ಕರ ವಿದೇಶದಲ್ಲಿ ಇರುವಂಥ ಮೆಡಿಕಲ್ ಕಾಲೇಜಸ್ಸು ಸರ್ಕಾರಿ ಮೆಡಿಕಲ್ ಕಾಲೇಜರ್ ಆಗಿರೋದ್ರಿಂದ ಒಂದು ಕಡಿಮೆ ವೆಚ್ಚ ಅಂದರೆ ಮಿನಿಮಮ್ 2.5-3 ಲ್ಯಾಕ್ ರುಪೀಸಿಂದ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ. ಅಪ್ಪ, ನಾನು ಒಂದೇ ಸತಿ ಕೊಡೋಕ್ಕಾಗಲ್ಲ, ಸುಮಾರು ಜನ ಬರ್ತಾರೆ ನನ್ನ ಹತ್ರ. ಮುಬಾರಕ್ ಅವರೇ, ಸುಮಾರು ಪ್ರೋಗ್ರಾಮ್ಗಳು ನೋಡಿದ್ದೀವಿ, ನಮ್ಮ ಮಗಳು 8th ಸ್ಟ್ಯಾಂಡರ್ಡ್ ಇದ್ದರು, 4 ವರ್ಷದಿಂದ ನಿಮ್ಮ ಪ್ರೋಗ್ರಾಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ, ನೀವು ಕೇಳಿದ್ದೀವಿ ನಿಮ್ಮ ಬಗ್ಗೆ, ಬಟ್ ಬಜೆಟ್ ಅಷ್ಟೊಂದು ಇಲ್ಲ, ಅದಕ್ಕೇನಿದೆ ಪರಿಹಾರ ಅಂತ ಕೇಳ್ತಾರೆ. ಸೊ ಅದಕ್ಕೆ ಏನು ಮಾಡ್ತೀನಿ, 3 ಲಕ್ಷ ರೂಪಾಯಿ ಕಟ್ಟೋಕ್ಕಾಗಲ್ವಾ? ನೋ ವರಿ, ಈಗ ನೀವು ವರ್ಷಕ್ಕೆ 2 ಇನ್ಸ್ಟಾಲ್ಮೆಂಟ್ ಮಾಡ್ಕೊಳ್ಳಿ. 1,50,000 ರೂಪೀಸ್ ಪ್ರತಿ ಸೆಮಿಸ್ಟರ್ ಕಟ್ಟೋ ಕೆಪಾಸಿಟಿ ಇದೆ ಅಂದರೆ ಆ ಮಕ್ಕಳು ಡಾಕ್ಟರ್ ಆಗ್ಬೋದು ಮೇಡಮ್. ಇವಾಗ ನೀಟ್ ಅನ್ನೋದು ಒಂದು ಏನಾಗಿದೆ, ಒಂದು ಸೆಂಟ್ರಲ್ ಒಂದು ವಾಲ್ ಬಂದಂಗೆ ಬಂದ್ಬಿಟ್ಟಿದೆ. ಅದು ಒಂದು ಗೋಡೆ, ಅದು ದಾಟಬೇಕಾದ್ರೆ ಧೈರ್ಯ ಬರ್ತಾ ಇಲ್ಲ. ಯಾಕಂದರೆ ಇಂಡಿಯಾದಲ್ಲಿ ಇವಾಗ ಲಿಮಿಟೆಡ್ ಸೀಟ್ಸ್ ಇಟ್ಕೊಂಡು ಅಷ್ಟೊಂದು ವಿದ್ಯಾರ್ಥಿಗಳು ಇಂಡಿಯಾದಲ್ಲಿ ಓದ್ಬಿಟ್ಟು ಡಾಕ್ಟರ್ ಆಗಬೇಕಂದ್ರೆ ತುಂಬ 100% ಡಿಫಿಕಲ್ಟ್ ಆಪ್ಷನ್ ಅದು.
ಒಂದು ಮೆಡಿಕಲ್ ಕಾಲೇಜಲ್ಲಿ 120ರಿಂದ 130 ಸೀಟ್ ಕೊಡ್ಬೋದು. ಬಟ್ ರಿಮೈನಿಂಗ್ ಇವಾಗ ಇರುವಂಥ ಆಲ್ಮೋಸ್ಟ್ ಥೌಸಂಡ್ಸ್ ಲೆಕ್ಕದಲ್ಲಿ ಬಂದು ವಿದ್ಯಾರ್ಥಿಗಳ ಕನಸು ನನಸಾಗ್ತಿಲ್ವಲ್ಲ, ಬೇರೆ ಬೇರೆ ಸ್ಟ್ರೀಮ್ಗಳಿಗೆ ಹೋಗ್ತಿದ್ದಾರೆ. ಅವರು ಅಲ್ಲೇ ಕೂತ್ಕೊಂಡು ಒಂದು ಆಪರ್ಚುನಿಟಿಯನ್ನು ಹುಡುಕ್ತಾರೆ. ಬಟ್ ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡೋಕ್ಕೆ ಈ ಥರನೂ ಒಂದು ಅವಕಾಶಗಳಿರುತ್ತೆ ಅಂದ್ಬಿಟ್ಟು ಮೀಡಿಯಾ ಮುಖಾಂತರ ಅಂತೂ ನಾವು ಸುಮಾರು 11 ವರ್ಷದಿಂದ ನಾನು ಕೊಡ್ತಾನೆ ಬರ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಾದ್ರೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಮೇಡಮ್. ಓಕೆ, ಈಗ ಬೆಂಗಳೂರಿನಲ್ಲೇ ಸಾಕಷ್ಟು ಆರ್ಗನೈಸೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ಎಷ್ಟೊಂದು ಜನ ವಿದೇಶಕ್ಕೆ ಕಳಿಸ್ತೀವಿ, ನಿಮ್ಮನ್ನ ಡಾಕ್ಟರ್ ಮಾಡ್ತೀವಿ ಹಂಗೆ ಹೇಳ್ತಾರೆ. ಸೊ ಹೀಗಿರ್ಬೇಕಾದ್ರೆ, ಇಷ್ಟೊಂದು ಸಂಸ್ಥೆ ಇರಬೇಕಾದ್ರೆ ನಾವು ಯಾಕೆ ಡಾಕ್ಟರ್ಸ್ ಡ್ರೀಮ್ ಅನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ? ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಇದರಲ್ಲಿ ಒಂದು ಟ್ರಸ್ಟ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟು. ಇದು ನಾವೇನೋ ದಾವಣಗೆರೆಯಿಂದ ಬಿಟ್ಟು ಬೆಂಗಳೂರಿಗೆ ಕರ್ಕೊಂಬರ್ಬೇಕಾದ್ರೇ 1000 ಸತಿ ಥಿಂಕ್ ಮಾಡ್ತೀವಿ. ಹೀರೋ ಬರೋರಲ್ಲಿ ಹತ್ರ ಜೊತೆ ಡಿಸ್ಕಸ್ ಮಾಡ್ತೀವಿ, ಫ್ಯಾಮಿಲಿಯಲ್ಲಿ ಡಿಸ್ಕಷನ್ ಆಗುತ್ತೆ, ಅಲ್ಲಿ ಲೋಕಲ್ ಯಾರು ನಮಗೆ ಸಪೋರ್ಟ್ ಮಾಡ್ಬೋದಾ, ಇದೆಲ್ಲ ಕ್ವಶನ್ಸ್ ಇರಬೇಕಾದ್ರೆ ವಿದೇಶಕ್ಕೆ ಹೋಗಬೇಕಾದ್ರೆ ಏಜೆನ್ಸಿ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿ? ಯಾಕಂದರೆ ಕುತ್ಕೊಂಡು ಈಗ ಬಂದು ಓಪನ್ ಮಾಡೋರೆಲ್ಲ 14 ವರ್ಷ ಅಂತಾರೆ. 14 ವೇರ್ ಇಸ್ ಯುವರ್ ಪೊಟೆನ್ಶಿಯಾಲಿಟಿ ಎಲ್ಲಿದೆ? ಇದು ವಿದ್ಯಾರ್ಥಿಗಳ ಒಂದು ಗ್ರೌಂಡ್ ವರ್ಕ್ ಮಾಡಬೇಕು. ಇವ್ರು ಎಲ್ಲಿ ವರ್ಕ್ ಮಾಡ್ತಿದ್ರು ಬಿಫೋರು, ಇವ್ರು ಎಲ್ಲಿ ಯಾವ ಸಂಸ್ಥೆದಲ್ಲಿದ್ದರು, ಮತ್ತೆ ಹೊರಗೆ ಬಂದ ಮೇಲೆ ಯಾವ ಥರ ಮಾಡ್ತಾ ಇದ್ದಾರೆ ಇವ್ರ ಪ್ರಾಸೆಸ್ಸು, ಎಷ್ಟು ವಿದ್ಯಾರ್ಥಿಗಳ ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡಿಸಿದ್ದಾರೆ. ಸುಮಾರಿದು ಏಜೆನ್ಸೀಸು ಯಾವುದೇ ರೀತಿ ಒಂದು ವಿತೌಟ್ ಐಡೆಂಟಿಟಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ವಿತೌಟ್ ಐಡೆಂಟಿಟಿ ಅಂದರೆ ಇವಾಗ ಅವ್ರದ್ದೊಂದು ಕಾನ್ಸೆಪ್ಟಲ್ಲಿ ನೀವು ಅವ್ರ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೇಂಜಿಗೆ ಇವ್ರು ಜೆನ್ಯೂನ್ ಇದ್ದಾರೆ ಅಂದ್ಬಿಟ್ಟು. ಈಗ ಸ್ಟೂಡೆಂಟ್ಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಬಿಟ್ಟು 10-15 ದಿವಸ ಅವ್ರ ಜೊತೆ ಇರ್ತೀವಿ ಮಿನಿಮಮ್. ಯಾಕಂದರೆ ಒಂದು ಎಷ್ಟೇ ಮಕ್ಕಳಿಗೆ ಟ್ಯಾಲೆಂಟ್ ಇರ್ಬೋದು, ಬಟ್ ಏನಂದರೆ ಒಂದು ಹೊಸ ಕಂಟ್ರಿ ಅಂದಮೇಲೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಒಂದು ಹೊಸ ಭಾಷೆ, ಒಂದು ಹೊಸ ಜಾಗ. ದಾವಣಗೆರೆ ಸ್ಟೂಡೆಂಟ್ ಬೆಂಗಳೂರಿಗೆ ಬಂದೇ ಇವರು ಪರೇಶಾನ್ ಆಗ್ತಾರೆ. ಅವರು ಏನಪ್ಪ ಹೀಗಿದೆ ಸಿಟಿ, ಕ್ರೌಡೆಡ್ ಸಿಟಿ ಅಂದ್ಬಿಟ್ಟು. ಒಂದು ವಿದೇಶಕ್ಕೆ ಕಳಿಸ್ಬೇಕಾದ್ರೆ 1000 ಕಿಲೋಮೀಟರ್ ದೂರ ಕರ್ಕೊಂಡೋಗಿ ಈ ಪ್ರಾಸೆಸ್ ಅನ್ನ ಮಾಡಿಕೊಟ್ಮೇಲೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಪೇರೆಂಟ್ಸ್ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲಪ್ಪ, ಒಂದು ಒಳ್ಳೆ ಸೇಫ್ ಹ್ಯಾಂಡಲ್ ಕೊಟ್ಟಿದೀವಿ ನಾವು. ಇಲ್ಲಿ ಮಕ್ಕಳ ಜೊತೆ ಹೋಗ್ತೀವಿ, ಅಲ್ಲಿ ಸ್ಟೇ ಆಗ್ತೀವಿ, 15 ದಿವಸ ಕೆಲಸ ಮಾಡಿಸ್ತೀವಿ, ಮತ್ತೆ ಪ್ರಾಸೆಸ್ ವೈಸು ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ವರಿ ಮಾಡದೆ ಒಂದು ಮಿನಿಮಮ್ ಬಡ್ಜೆಟ್ ಅಲ್ಲಿ ವೈದ್ಯಕೀಯ ಶಿಕ್ಷಣ ಮಾಡಬೇಕು. ಕಡಿಮೆ ಅಂಕಗಳು ಬಂದಿದ್ರೂ ಕೂಡ ಡಾಕ್ಟರ್ ಡ್ರೀಮ್ಸ್ ಅಲ್ಲಿ ಅವಕಾಶ ಇದೆ. ಸೊ ಎಷ್ಟು ಬೇಗ ಅವರು ಬರ್ತಾರೋ ಅಷ್ಟು ಒಂದು ಬಡ್ಜೆಟ್ ಅಲ್ಲಿ ಎಜುಕೇಶನ್ ಅನ್ನ ಮಾಡಿಕೊಡ್ತೀವಿ. ಮತ್ತೆ ಇನ್ನೊಂದು ಆಪ್ಷನ್ ಅಂತ ಹೇಳಬೇಕಾದ್ರೆ ಒಂದು ಆಪರ್ಚುನಿಟಿ ಅಂತಾನೆ ಅನ್ಕೋಬಹುದು. ವಿದೇಶಕ್ಕೆ ಹೋಗುವಂತ ಪ್ರತಿಯೊಂದು ವಿದ್ಯಾರ್ಥಿ ನಮ್ಮ ಕಡೆಯಿಂದ ಉಚಿತ ಒಂದು ಮೆಡಿಕಲ್ ಕಿಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದೀವಿ. ಯಾಕಂದ್ರೆ ಈ ವರ್ಷ ಈ ಒಂದು 14 ಇಯರ್ ಜರ್ನಿಯಲ್ಲಿ ನಾನು ನೋಡಿರುವಂಥ ಒಂದು ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸ್ಬೇಕು, ಈ ಬುಕ್ಸ್ ಕೊಡಿಸ್ಬೇಕು, ಇದು ಟ್ಯಾಬ್ಗಳು ಕೊಡಿಸ್ಬೇಕು, ಏಪ್ರಿಲ್ ಅದೊಂದೇ 45ರಿಂದ 50 ಸಾವಿರ ರೂಪಾಯಿ ಖರ್ಚು ಬಂದ್ಬಿಡುತ್ತೆ. ಅದಕ್ಕೆ ನಮ್ಮ ಸಂಸ್ಥೆಯಿಂದ ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ಮೆಡಿಕಲ್ ಕಿಟ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ನಮ್ಮ ಕಡೆಯಿಂದ ಹೋಗುವಂತ ವಿದ್ಯಾರ್ಥಿಗಳಿಗೆ. ಓಕೆ, ಈಗ ಮೆಡಿಕಲ್ ಕಿಟ್ ಅಂತ ನೀವು ಹೇಳಿದ್ರಿ, ಆ ಮೆಡಿಕಲ್ ಕಿಟ್ ಅಲ್ಲಿ ಏನೇನಿರುತ್ತೆ, ಏನೇನು ಪ್ರೊವೈಡ್ ಮಾಡ್ತಾ ಇದ್ದೀರಾ? ಮೇಡಮ್, ಒಂದು ಟ್ಯಾಬ್ ತುಂಬಾ ಇಂಪಾರ್ಟೆಂಟ್. ಇವಾಗ ಲ್ಯಾಪ್ಟಾಪ್ ತಗೊಂಡೋಗಿ ಸ್ಟೂಡೆಂಟ್ ಕಬೋರ್ಡಲ್ಲಿ ಇಟ್ಟರೆ ಮತ್ತೆ ಬರ್ತಾನೆ ತಗೊಂಡ್ಬರ್ತಿರೋದು. ಇದೆಲ್ಲ ನಾನು ನೋಡಬೇಕಾದ್ರೆ ಸ್ಟೂಡೆಂಟ್ಗೆ ಒಂದು ಟ್ಯಾಬ್ ಕೊಡೋಣ ನಮ್ಮ ಕಡೆಯಿಂದ ಹೋಗ್ತಿರೋ ಸ್ಟೂಡೆಂಟಿಗೆ. ಯಾಕಂದರೆ 5 ವರ್ಷದ ಒಂದು ಟೋಟಲ್ ಒಂದು ಸಿಲೆಬಸ್ ಡೌನ್ಲೋಡ್ ಮಾಡ್ಕೋಬೋದು, ಓದಕ್ಕೆ ಈಸಿ ಆಗುತ್ತೆ, ಈಸಿ ಟು ಕ್ಯಾರಿ, ಈಸಿಯಾಗಿ ತೊಗೊಂಡು ಹೋಗ್ಬೋದು. ಮತ್ತು ಏಪ್ರಾನ್ ಸೆಥೋಸ್ಕೋಪ್ ಅಡ್ಮಿಷನ್ ಆಗಿದ ತಕ್ಷಣ ಏಪ್ರಾನ್ ಸೆಥೋಸ್ಕೋಪ್ ಕೊಡ್ತೀವಿ. ಬುಕ್ಸ್ಗಳನ್ನ ಈಗ ಒಂದು ಬುಕ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಟೋಟಲ್ 19 ಸಬ್ಜೆಕ್ಟು MBBS ಅಲ್ಲಿ ಬರುವಂಥ 19 ಸಬ್ಜೆಕ್ಟ್ಸ್ಗೆ ಏನೇನೆಲ್ಲ ಇವರಿಗೆ ಇನ್ಫಾರ್ಮೇಷನ್ ಬೇಕು ಪ್ರತಿಯೊಂದಕ್ಕೊಂದು ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇದೆಲ್ಲ ಬೆನಿಫಿಟ್ಸು ಡಾಕ್ಟರ್ ಡ್ರೀಮ್ಸಲ್ಲಿ ಮಾತ್ರ ಸಾಧ್ಯ. ಸೊ ಅದಕ್ಕೋಸ್ಕರ ಇಷ್ಟು ವರ್ಷ ಒಂದು ಸರ್ವಿಸ್ ಕೊಟ್ಟಿದ್ದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಸುಮಾರು ಒಂದು 150ಕ್ಕೂ ಹೆಚ್ಚು ರೆಫರೆನ್ಸಸ್ ಬರ್ತಾ ಇದೆ ನಮಗೆ. ಸರ್ ಅವ್ರ ಮಗಳಿಗೆ ಕಳಿಸಿದ್ರಂತಲ್ಲ ಸರ್, ಅದೇ ಕಾಲೇಜಲ್ಲಿ ಅಡ್ಮಿಷನ್ ಬೇಕು, ಇದೇ ಥರ ಸರ್ವಿಸ್ ನಮ್ಮ ಮಕ್ಕಳಿಗೂ ಕೊಡಿ ಸರ್ ಅಂದ್ಬಿಟ್ಟು ಸುಮಾರು ಪೇರೆಂಟ್ಸ್ ಬರ್ತಿದ್ದಾರೆ. ಬೇಕಾದ್ರೆ ಇಷ್ಟು ಡಾಕ್ಟ್ರಿಗೆ ಮಾಡಿದ ಮೇಲೆ ಇವರು ಕೂಡ ಈಗ ನೋಡ್ತಿರೋ ಸುಮಾರು ವಿದ್ಯಾರ್ಥಿಗಳ ಕನಸು ಮಾಡೋದು ಇಟ್ ಇಸ್ ನಾಟ್ ಎ ಇಂಪಾರ್ಟೆಂಟ್, ಇಟ್ ಇಸ್ ನಾಟ್ ಎ ಅಷ್ಟೊಂದು ಡಿಫಿಕಲ್ಟ್ ಡ್ರೀಮ್ ಅಂತ ನನಗೆ ಅನ್ಸಲ್ಲ. ಡ್ರೀಮನ್ನು ಫುಲ್ಫಿಲ್ ಮಾಡಬೇಕಾದ್ರೆ ಅದಕ್ಕೆ ಡಾಕ್ಟರ್ ಡ್ರೀಮ್ಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಡ್ಮಿಷನ್ ಬಗ್ಗೆ ನಿಮ್ಮ ಹತ್ರ ಮಾತನಾಡಬೇಕು. ಈಗ ಎಷ್ಟೊಂದು ಬ್ರಾಂಚಸ್ ಇದೆ, ಇವಾಗ ಸ್ಪಾಟ್ ಅಡ್ಮಿಷನ್ ಎಲ್ಲ ಆಗ್ತದೆ, ಜೊತೆಗೆ ಅಡ್ಮಿಷನ್ ಆಗಬೇಕು ಅಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಮ್ಯಾಮ್, ಆ್ಯಕ್ಚುಲಿ ಇವತ್ತು ಸುಮಾರು ಹಾಸನಲ್ಲಿ ಸ್ಪಾಟ್ ಅಡ್ಮಿಷನ್ ನಡೀತಿದೆ ನಂದು, ಮತ್ತು ಬ್ಯಾಂಗ್ಳೂರಲ್ಲಂತೂ ಸ್ಪಾಟ್ ಅಡ್ಮಿಷನ್ಸ್ ಇದೆ. ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡು ಮ್ಯಾನೇಜರ್ಸ್ ಇದ್ದಾರೆ. ಒಳ್ಳೆಯ ಒಂದು
ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಕ್ರಿಯೇಟ್ ಮಾಡಿ ಒಂದು ಒಳ್ಳೆ ಕಾಲೇಜಲ್ಲಿ ಗೈಡೆನ್ಸ್ ಕೊಡೋಕ್ಕೆ ಇವತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ನಮ್ಮದು ದಾವಣಗೆರೆ ಮಾಮಾಸ್ ಜಾಯಿಂಟ್ ರೋಡು JJ ಮೆಡಿಕಲ್ ಕಾಲೇಜ್ ಆಪೋಸಿಟಲ್ಲೂ ಕೂಡ ಒಂದು ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ನಡೀತಾ ಇದೆ. ಪ್ಲಸ್ಸು ಗುಲ್ಬರ್ಗಾದಲ್ಲಿ ನ್ಯೂ ಜವರ್ಗಿ ರೋಡು ಅಲ್ಲಿ ಮುಕ್ತಾ ಥಿಯೇಟ್ರ್ ಮೇಲೆ ಆಕಾಶ್ ಇನ್ಸ್ಟಿಟ್ಯೂಟ್ ಇದೆ, ಅದರ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಅದು ಕೂಡ ಒಂದು ಸ್ಪಾಟ್ ಅಡ್ಮಿಷನ್ ನಡೀತಿದೆ. 4ರಿಂದ 5 ಪ್ಲೇಸಸಲ್ಲಿ ಒಂದು ಮೆಡಿಕಲ್ ಇದು ಸ್ಪಾಟ್ ಅಡ್ಮಿಷನ್ ಕ್ಯಾಂಪನ್ನು ಹಾಕಿದ್ದೀವಿ. ತನ್ನ ಮಕ್ಕಳಿಗೆ ಡಾಕ್ಟ್ರ್ ಮಾಡಬೇಕು, ಕಡಿಮೆ ಅಂಕಗಳು ಬಂದಿದೆ, 500ಕ್ಕಿಂತ ಕಡಿಮೆ ಅಂಕಗಳು ಬಂದಿರುವಂಥ ವಿದ್ಯಾರ್ಥಿಗಳ ಕನಸು ನನಸಾಗಬೇಕಂದ್ರೆ ಇವತ್ತೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಡೈರೆಕ್ಟಾಗಿ ಮಾತಾಡಬೇಕಂದ್ರೆ ನಮ್ಮ ನಂಬರ್ ಬರ್ತಾ ಇದೆ, ಅದಕ್ಕೊಂದು ಸತಿ ಕಾಲ್ ಮಾಡಿ. ನಿಯರ್ ಬೈ ಡಿಸ್ಟ್ರಿಕ್ಸಲ್ಲಿ ಹೋಗಿ ಮೀಟ್ ಮಾಡಬೇಕಂದ್ರೆ ಇವತ್ತೊಂದು ಸುವರ್ಣ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಈಗ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಈಗ ಬೆಂಗಳೂರಿಗೆ ಮಕ್ಳನ್ನ ಓದೋಕೆ ಕಳಿಸಿದ್ರೇನೆ ಒಂದು ರೀತಿಯಾಗಿ ಗೊಂದಲ ಗಾಬರಿ ಆಗ್ತಾ ಇರುತ್ತೆ. ಇಂಥದ್ರಲ್ಲಿ ಬೇರೆ ದೇಶಕ್ಕೆ ನಾವು ಮಕ್ಕಳನ್ನ ಕಳಿಸ್ತೀವಿ ಅಂದರೆ ಒಂದು ರೀತಿಯಾಗಿ ಪೋಷಕರಿಗೆ ಭಯ ಇರುತ್ತೆ. ಸೊ ನೀವು ಅಂಥವ್ರಿಗೆ ಏನು ಕ್ಲಾರಿಟಿ ಕೊಡ್ತೀರಾ? ಮ್ಯಾಮ್, ಈಗ ನನಗೆ 14 ಇಯರ್ ಎಕ್ಸ್ಪೀರಿಯನ್ಸು ಡಿಫರೆನ್ಸ್ ಬಗ್ಗೆ ನಾನು ಹೇಳಿದೆ. ಬೇರೆ ಏಜೆನ್ಸಿಗೂ ನಮಗೆ ವ್ಯತ್ಯಾಸ ಏನಂದರೆ ಅವ್ರು ಯಾವ ಡಿಸ್ಟ್ರಿಕ್ಸಿಂದ ಇರ್ತಾರೋ ಆ ಡಿಸ್ಟ್ರಿಕ್ಸ್ ನಿಯರ್ ಬೈಯಿಂದ ನಮ್ಮ ಸೀನಿಯರ್ ಸ್ಟೂಡೆಂಟ್ ಕನೆಕ್ಟ್ ಮಾಡ್ತೀನಿ ನಾನು. ಈಗ ಆಲ್ರೆಡಿ ನಾನು ಕಳಿಸಿದ್ದೀವಿ, ಕೆಲವರು ಗ್ರ್ಯಾಜುಯೇಟ್ ಆಗಿ ಬಂದಿದ್ದಾರೆ, ಅವ್ರಿಗೊಂದು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಆ ಲೋಕಲಲ್ಲೇ ಅವ್ರಿಗೊಂದು ರೆಫರೆನ್ಸ್ ಸಿಗುತ್ತೆ. ನನ್ನ ಬಗ್ಗೆ ನಾನು ಹೇಳೋಕ್ಕಿಂತ ನಮ್ಮ ಸ್ಟೂಡೆಂಟ್ ಇದ್ದಾರಲ್ಲ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ. 6 ವರ್ಷ ಕಾಲ ಹೇಗಿತ್ತು ಸರ್ವೀಸು, ಏನಾದರೂ ಒಂದು ಎಮರ್ಜೆನ್ಸಿ ಅಂದರೆ ಮುಬಾರಕ್ ಅವ್ರ ಸರ್ವಿಸ್ ಹೇಗಿತ್ತು, ಡಾಕ್ಟರ್ ಟೀಮ್ ಸರ್ವಿಸ್ ಹೇಗಿತ್ತು, ಅವ್ರ ಟೀಮ್ ಹೇಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ. ಒಂದು Tier 2 Tier 3 ಸಿಟಿಯಿಂದ ಬೆಂಗಳೂರು ಬರಬೇಕಂದ್ರೆ ಕೂಡ ಸ್ವಲ್ಪ ಟೆನ್ಷನ್ ತೊಗೊತೀರಾ, ಬಟ್ ವಿದೇಶಕ್ಕೆ ಕಳಿಸ್ಬೇಕಾದ್ರೆ ತುಂಬ ಈಸಿ ವೇಲಿ ನಾನು ಕಳಿಸ್ಕೊಡ್ತೀನಿ. ಮತ್ತು ನಿಮಗೆ ನಿಯರ್ ಬೈ ಡಿಸ್ಟ್ರಿಕ್ಸಿಂದ ಸುಮಾರು ವಿದ್ಯಾರ್ಥಿಗಳು ಈ ವರ್ಷ ಅಡ್ಮಿಷನ್ ಆಗಿದ್ದಾರೆ, ಓದ್ತಾ ಇದ್ದಾರೆ, ಓದಿ ಬಂದಿರುವಂಥ ಸಂಖ್ಯೆ ಕೂಡ ಸುಮಾರಿದೆ. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಬರಲ್ಲಮ್ಮ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮಲ್ಲೇಶ್ ಅಂತ KR ನಗರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ಕಾರ ಮಲ್ಲೇಶ್ ಅವ್ರು, ಹೇಳಿ. ಸರ್ ಅದಲ್ಲಿ TV ಪ್ರೋಗ್ರಾಮ್ ನೋಡ್ತಾ ಇದ್ವಿ. ವೆರಿ ಗುಡ್ ಸರ್, ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ಸರ್ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಮಾತನಾಡಿ, ಇಲ್ಲ ಕಾಲ್ ಕಟ್ ಆಗುತ್ತೆ. ನೀಟ್ ಕಂಪ್ಲೀಟ್ ಆಗಿದೆಯಾ ಸ್ಟೂಡೆಂಟ್ದು? ನೀಟು ಬರ್ದಿದ್ದಾಳೆ ಈ ಸಲ. ಈಗ 1 ವರ್ಷ ಕೋಚಿಂಗ್ ತಗೋತಾ ಇದ್ದಾಳೆ. ಲಾಂಗ್ ಟರ್ಮಿಗೆ ಕಳಿಸ್ತಾ ಇದ್ದೀರಾ? ಕೋಚಿಂಗ್ ಅಲ್ಲಿ ಬೆಂಗಳೂರು ಇದರಲ್ಲಿ ಎಕ್ಸಲ್. ಹಾಂ, ಓಕೆ ಸರ್. ಆಲ್ರೆಡಿ ನೋಡಿ, ಈಗ ಸುಮಾರು ಪೇರೆಂಟ್ಸು ಇದೊಂದು ಮಿಸ್ಟೇಕನ್ನು ಮಾಡ್ತೀರಾ. ಈಗ 25 ಲಕ್ಷ ವಿದ್ಯಾರ್ಥಿಗಳೇ ನಮಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ. ಮುಂದೆ ಬರ್ತಿರೋದು 30 ಲಕ್ಷ ವಿದ್ಯಾರ್ಥಿಗಳು. ಕಟ್ ಆಫು ಇನ್ನೂ ಡಬಲ್ ಆಗುತ್ತೆ. ಈಗ ಲಾಂಗ್ ಟರ್ಮ್ ಅಂತ ಹೋಗ್ತೀವಿ. 3 ವರ್ಷ ವೇಸ್ಟ್ ಮಾಡಿ ಬಂದಿರೋಂಥ ಸುಮಾರು ಸಂಖ್ಯೆ ನಮ್ಮ ಹತ್ರ ಇದೆ. 3 ವರ್ಷ ವೇಸ್ಟ್ ಮಾಡಿ ಈಗ ಅವರು ಫ್ರೆಂಡ್ಸು 4ನೇ ವರ್ಷ MBBS ಜಾಯ್ನ್ ಆಗಬೇಕಾದ್ರೆ ಇವರು ಫಸ್ಟ್ ಇಯರಿಗೆ ಬರ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಲಾಂಗ್ ಟರ್ಮ್ ಈಗ ಸ್ಟೂಡೆಂಟ್ ಏನೋ ಒಂದು 500 ಬಂದಿತ್ತಪ್ಪ, ನೆಕ್ಸ್ಟ್ ಇಯರ್ 600 ಟ್ರೈ ಮಾಡ್ಬೋದು. ಈಗ 150 200 ಬಂದಿರೋರು ಈಗ ನೆಕ್ಸ್ಟ್ ಇಯರ್ 650 700 ಬರುತ್ತೆ. ಅದು ರಾಂಗ್ ಕಾನ್ಸೆಪ್ಟ್ ಸರ್. ಯಾಕಂದರೆ ಡಿಮ್ಯಾಂಡು ಅದೇ ರೀತಿ ಜಾಸ್ತಿ ಇದೆ, ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ. ಈಗ ಮುಂದೆ ಬರ್ತಿರೋದು ಅಪ್ರಾಕ್ಸಿಮೇಟ್ 30 ಲಕ್ಷ ಸ್ಟೂಡೆಂಟ್ ಅಂದರೆ ಇಂಡಿಯಾದಲ್ಲಿ ಸೀಟ್ ಸಿಗುತ್ತಾ? ಸೊ ಅದಕ್ಕೋಸ್ಕರ ಒಂದು ಲಾಂಗ್ ಟರ್ಮ್ ಈಗ ನೀವು ಆಪ್ಷನ್ ತೊಗೊಂಡಿದ್ದೀರಾ, ಆದರೂ ಕೂಡ ಒಂದು ಸತಿ ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ಗೆ ಒಂದು ಸತಿ ಬನ್ನಿ, ವಿಚಾರ ತಿಳ್ಕೊಳ್ಳಿ ಯಾವ ಥರ ಇರುತ್ತೆ ಕಾನ್ಸೆಪ್ಟು. ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ವಿದೇಶದಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ ಅಂದ್ಬಿಟ್ಟು ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಸರ್. ಓಕೆ, ಧನ್ಯವಾದ ಮಲ್ಲೇಶ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಸರ್, ಎಷ್ಟೋ ಜನಕ್ಕೆ ನಾನು ಫಾರಿನಲ್ಲಿ MBBS ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಈಗ ನೀವು ಕಳಿಸುವಂತಹ ಯೂನಿವರ್ಸಿಟಿ MCA ಇಂದ ಮಾನ್ಯತೆ ಪಡ್ಕೊಂಡಿರುತ್ತಾ ಅಂತ? ಯಾಕೆಂದ್ರೆ ಪಡ್ಕೊಂಡಿಲ್ಲ ಅಂತಂದ್ರೆ ಅವ್ರು ಫಾರಿನಿಗೆ ಹೋಗಿ ಓದಿದ್ದು ಕೂಡ ವೇಸ್ಟ್ ಆಗುತ್ತೆ. ಸೊ ಆ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಮ್ಯಾಮ್, ಈಗ ಫ್ರಮ್ 2019 ಸೆಪ್ಟೆಂಬರ್ ಮಂತಿಂದ ಇವಾಗ 2 ಥಿಂಗ್ಸು ಚೇಂಜಸ್ ಆಗಿದೆ. MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು ರಿಮೂವ್ ಮಾಡಿ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಮಾಡಿದ್ದಾರೆ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ರೂಲ್ ಪ್ರಕಾರನೇ ಯೂನಿವರ್ಸಿಟಿಗಳು ರೆಕಗ್ನೇಷನ್ ಇರಬೇಕಾಗುತ್ತೆ. 3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಒಂದು, ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿರಬೇಕು, ಅಲ್ಲಿ ಹೋಗಿ ಓದ್ತಿರೋಂಥ ಎಜುಕೇಷನ್ ಇಂಗ್ಲೀಷ್ ಮೀಡಿಯಮಲ್ಲಿ ಇರಬೇಕು, ಅವ್ರದ್ದೇ ಆದಂಥ ಸ್ವಂತ ಹಾಸ್ಪಿಟಲ್ ಇರಬೇಕಾಗತ್ತೆ, ಮತ್ತು ಇಂಡಿಯಾಗೆ ಬಂದ ಮೇಲೆ ಒಂದು ಎಕ್ಸಿಟ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಅದಕ್ಕೆ ಡಾಕ್ಟರ್ ರಿಮ್ಸು ದಿ ಬೆಸ್ಟ್ ಅಂತ ಹೇಳ್ಬೋದು. ಈ ವರ್ಷ ಸ್ಟೂಡೆಂಟು 2024 ಅಕಾಡೆಮಿಕ್ಸಲ್ಲಿ ಬರೆದಿರುವಂಥ ಒಂದು ಟಾಪ್ ರ್ಯಾಂಕು ಡಾಕ್ಟರ್ ರಿಮ್ಸಿಗೆ ಸಿಕ್ಕಿದೆ. 2nd ರ್ಯಾಂಕು, 6th ರ್ಯಾಂಕ್ ಮತ್ತು 9th ರ್ಯಾಂಕು ನಮ್ಮ ಡಾಕ್ಟರ್ ರಿಮ್ಸ್ ಸ್ಟೂಡೆಂಟಿಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ. ಸ್ಟೂಡೆಂಟ್ ಓದ್ಕೊಂಡು ಬಂದ ಮೇಲೆ ಅವ್ರಿಗೆ ಏನೇನೆಲ್ಲ ಆಪರ್ಚುನಿಟಿಗಳು ಬೇಕಾಗುತ್ತೆ ಅದಕ್ಕೆಲ್ಲ ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ ಮ್ಯಾಮ್. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವೇಣುಗೋಪಾಲ್ ಅಂತ ಕುಣಿಗಲಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ತೆ, ನಾವು ಕುಣಿಯಲಿಂದ. ಮುಬಾರಕ್ ಅವರು ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ, ಹೇಳಿ. ಸರ್ ಇದರಿಂದ ನನ್ನ ಮಗಳು ಇವಾಗ ಫಸ್ಟ್ ಇಯರ್ ಓದ್ತಾ ಇದೆ. ಓಕೆ. ಇವಾಗ ನಾವು ಫಸ್ಟ್ ಇಯರ್ 2nd ಇಯರ್ ನೀಟ್ ಮುಗಿಯಕ್ಕಿಂತ ಮುಂಚೆ ನೀಟ್ ಆದ್ಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ? ನೀಟ್
ರಿಸಲ್ಟ್ ಬಂದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೇಕಾ ಸರ್? ಸರ್ ಈಗ ಸೆಕೆಂಡ್ ಪಿ ಯು ಸಿ, ಈಗ ಫಸ್ಟ್ ಪಿ ಯು ಯಾವ ಕಾಲೇಜಲ್ಲಿ ಓದ್ತಿರೋದು? ಸರ್ ಸಿರೋದಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಿದ್ದೆ. ಓಕೆ, ನೀಟ್ ಕೋಚಿಂಗ್ ಇದೆಯಾ ಅಲ್ಲಿ? ಇದೆ ಸರ್, ಇದೆ. ಓಕೆ, ಫಸ್ಟು ನೀಟು ಪ್ರಿಪ್ರೇಷನ್ ಮಾಡಿಸಿ, 2 ವರ್ಷ ಟೈಮ್ ಇದೆ. 720ಕ್ಕೆ ನೀಟ್ ಎಕ್ಸಾಮ್ ಇರೋದು. ಗೊತ್ತು ಸರ್. 2 ಇಯರ್ ಟೈಮ್ ಇದೆ. 24 ಮಂತ್ಗೆ 720ಕ್ಕೆ ಡಿವೈಡ್ ಮಾಡಿಸಿ. ಅದು ಮಿನಿಮಮ್ ಮಾರ್ಕ್ಸ್ ಅಂತ ಓದ್ಕೊಂಬಂದರೂ ಕೂಡ ಇಂಡಿಯಾದಲ್ಲೇ ಸೀಟ್ ಆಗುತ್ತೆ. ಬೈ ಚಾನ್ಸ್ ಆಗಿಲ್ಲ ರಿಸಲ್ಟ್, ಈಗ ಫಸ್ಟ್ ಪಿ ಯು ಸಿಯಲ್ಲಿ ಕೊಡ್ತಾರೆ, ಯಾಕಂದರೆ ಸ್ಟೂಡೆಂಟ್ಗೆ ಈಗ ಎವ್ರಿ ವೀಕ್ ಟೆಸ್ಟ್ಗಳು ಕೊಡ್ತಾರೆ, ಮಂತ್ಲಿ ಒನ್ಸ್ ಎಕ್ಸಾಮ್ಸ್ಗಳು ಕೊಡ್ತಾರೆ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆಗಿಲ್ಲ ಅಂದರೆ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಗಿದ ತಕ್ಷಣ ನಮ್ಮ ನಂಬರ್ ಬರ್ತಾ ಇದೆ, ಅದು ನಂಬರ್ ಸೇವ್ ಮಾಡಿಟ್ಟಿರಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸರ್. ಓಕೆ, ಧನ್ಯವಾದ ವೇಣುಗೋಪಾಲ್ ಕಾಲ್ ಮಾಡಿದ್ದಕ್ಕಾಗಿ. ಈಗ ಷಣ್ಮುಗಂ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ. ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಮುಬಾರಕ್ ಅವರು ಇದ್ದಾರೆ, ಮಾತನಾಡಿ. ಷಣ್ಮುಗಂ ಸರ್ ನಮಸ್ತೆ, ಹೇಳಿ. ನಮಸ್ತೆ ಸರಿ. ಸರ್. ಮಗಳು ನೀಟ್ ಬರ್ದಿದ್ದು. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಸರ್ ನಾವು ಮಂಡ್ಯ ಪಾಂಡಪುರ. ಮಂಡ್ಯ ಪಾಂಡುಪುರ. ಓಕೆ, ಹಾಂ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದೆಯಾ? ಕಂಪ್ಲೀಟ್ ಆಗಿ ನೀಟು ಬರ್ದಿದ್ದು. ನೀಟ್ ಬರ್ತಿದ್ರಾ? ಓಕೆ, ಎಷ್ಟು ಬಂದಿದೆ ಮಾರ್ಕ್ಸ್ ನೀಟಲ್ಲಿ? 509. 509. ಯಾವ ಕ್ಯಾಟಗರಿ ಬರುತ್ತೆ? ಒ ಬಿ ಸಿ ಕ್ಯಾಟಗರಿ. ಮೇ ಬಿ ಒಂದ್ಸತಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಸರ್, ಯಾಕಂದರೆ ನಿಯರ್ ಬೈ ಇದ್ದೀರಾ ಬಾರ್ಡರ್ಸಲ್ಲಿ. ಕೌನ್ಸಿಲಿಂಗ್ಸ್ ವಿತಿನ್ 3 to 4 ಡೇಸಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿದೆ. ಕಟ್ ಆಫ್ ಅಪ್ರಾಕ್ಸಿಮೇಟ್ ಒಂದು 530-540 ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಲ್ರೆಡಿ 525 ತೊಗೊಂಡಿರೋ ಸ್ಟೂಡೆಂಟು ಕೂಡ ಬಂದು ಅಡ್ಮಿಷನ್ ಮಾಡಿದ್ದಾರೆ. ನಿಮಗೆ KR ಪೇಟೆ, ಪಾಂಡುಪುರ ಮತ್ತು ನಿಮಗೆ ಮಂಡ್ಯ, ಮೈಸೂರಿಂದ ಸುಮಾರು ಇಲ್ಲ ಅಂದರೂ ಕೂಡ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವರು ವಿದೇಶಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಅವ್ರ ಜೊತೆ ಕೂಡ ನಿಮಗೆ ಮಾತಾಡ್ಸೋಣ ಸರ್. ಷಣ್ಮುಗಂ ಸರ್, ಸಿಕ್ಕಿಲ್ಲ ಅಂದರೆ ಆಪರ್ಚುನಿಟಿಗಳಿದೆ. ಸಿಕ್ಕಿಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಸ್ಟ್ರೀಮಿಗೆ ಕಳ್ಸೋಕ್ಕೆ ಹೋಗಬೇಡಿ. ಮೆಡಿಕಲ್ ಮಾಡಿಸ್ಬೇಕಂದ್ಬಿಟ್ಟು ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿದ್ದಾರೆ, ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದಾರೆ. ಒಂದು ವೈದ್ಯಕೀಯ ಶಿಕ್ಷಣ ಮಾಡಿಸ್ಬೇಕಂದ್ರೆ ಡಾಕ್ಟರ್ ಟೀಮ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಓಕೆ, ಧನ್ಯವಾದ ಷಣ್ಮುಗಂ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಸರ್, ಎಷ್ಟೋ ಜನಕ್ಕೆ ತುಂಬಾ ಆಸೆ ಮೆಡಿಕಲ್ ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ. ಸೊ ಆ ಜೋಶಲ್ಲಿ ಹೋಗ್ಬಿಟ್ಟು ಇಲ್ಲೇ ಭಾರತದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ, 1 ವರ್ಷ ಓದ್ತಾರೆ. ಅದಾದಮೇಲೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಏನಾದರೂ ಆಪ್ಷನ್ ಇದೆಯಾ ನೀವು ವಿದೇಶಕ್ಕೆ ಕಳಿಸೋದಕ್ಕೆ? ಅಲ್ಲಿ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ, ಹೇಗೆ ಅಂತ? ಮ್ಯಾಮ್ ನೋಡಿ, ಈಗ ಎಕ್ಸಾಂಪಲ್ ಏನೋ ಒಂದು ದುಡ್ಡು ಅಡ್ಜಸ್ಟ್ ಆಯ್ತಪ್ಪ, ಸ್ವಲ್ಪ ಪೇಮೆಂಟ್ ಕಟ್ಬಿಟ್ಟು ಇಂಡಿಯಾದಲ್ಲಿ ಜಾಯ್ನ್ ಆಗ್ತೀವಿ, ಆಗಿಲ್ಲ, ಮತ್ತೆ ಮುಂದೆ ಬಜೆಟ್ ಪ್ರಾಬ್ಲಮ್, ಸುಮಾರು ಜನ ಬರ್ತಾರೆ ಈ ಥರ. ಸರ್ ಫಸ್ಟ್ ಇಯರ್ ಏನೋ ಸರ್ ಒಂದು 30-35 ಲಕ್ಷ ರೂಪಾಯಿ ಕಟ್ಟಿ ಜಾಯ್ನ್ ಆಗಿದ್ವಿ, ಈಗ ಮತ್ತೆ ಅದು ಯಾರೋ ಕೊಡ್ತೀನಂದ್ರು, ಮನೆ ಮಾರಬೇಕಾಗಿತ್ತು, ಅದು ಮಾರಕ್ಕಾಗ್ತಾ ಇಲ್ಲ, ಫೀಸ್ ಕಟ್ಬೇಕಂದ್ಬಿಟ್ಟು ಡ್ರಾಪ್ ಔಟ್ ಆಗಿದ್ದು ಸುಮಾರು ಸ್ಟೂಡೆಂಟ್ ಇಂಡಿಯಾದಲ್ಲಿ. ನಾನೇನು ಹೇಳ್ತೀನಿ ಅಂದರೆ, ಈಗ ಡೊನೇಷನ್ ಕೊಟ್ಟು ಓದಿಸೋ ನೆಸೆಸಿಟಿ ಇಲ್ಲ ಮೇಡಮ್. ಸ್ಟೂಡೆಂಟ್ಗೆ ಟ್ಯಾಲೆಂಟ್ ಇದೆ, 70% ತಗೊಂಡಿದ್ದಾನೆ, 60% ಬಂದಿದೆ. ನೀಟ್ ಅನ್ನೋದು ಒಂದು ಮೆಡಿಕಲ್ಗೆ ಸೀಟ್ಸ್ ಫಿಲ್ಟರ್ ಮಾಡೋಕ್ಕೊಂದು ನೀಟ್ ಅಂತ ಮಾಡ್ತಾ ಇರೋದು. ನೀಟಲ್ಲಿ ಎಲಿಜಿಬಲ್ ಆಗಿ ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆ, ಇವ್ನು ಮೆಡಿಕಲ್ ಮಾಡೋಕ್ಕಾಗಲ್ಲ ಅಂತ ಒಂದು ಅದು ರಾಂಗ್ ಕಾನ್ಸೆಪ್ಟ್ ಅದು ಆಕ್ಚುಲಿ. ಅಲ್ಲ, ಮೈ ಕ್ವೆಶ್ಚನ್ ಈಸ್, ಈ ಸೆಕೆಂಡ್ ಇಯರ್ ಇಂದ ನೀವು ಕಂಟಿನ್ಯೂ ಮಾಡಿಸ್ತೀರಾ? ಮಾಡಿಸ್ತೀವಿ, 100% ಮಾಡಿಸ್ತೀವಿ. ಈಗ 1 ವರ್ಷ ಓದಿದ್ದಾನೆ, ಯಾಕಂದ್ರೆ ಮೆಡಿಕಲ್ ಅನ್ನೋದು ಕೊನೆ ಹಂತವ್ರಿಗೆ ಓದುವಂಥ ಒಂದು ಸಬ್ಜೆಕ್ಟ್ ಇದು, ನೆವರ್ ಎಂಡಿಂಗ್ ಇದು. ಹೌದು, ಮೆಡಿಕಲ್ ನೀವು ಎಷ್ಟು ಬೇಕಾದರೂ ಓದ್ಬೋದು, ಎಷ್ಟು ಬೇಕೋ ಸ್ಪೆಷಲೈಸೇಷನ್ಸಲ್ಲಿ ನೀವು ಎಕ್ಸ್ಪರ್ಟ್ಗಳಾಗ್ಬೋದು. ಬಟ್ ಪಿ ಯು ಸಿ ಕಂಪ್ಲೀಟ್ ಮಾಡಿ ಮೆಡಿಕಲ್ ಇಂಡಿಯಾದಲ್ಲಿ ಓದಿ ಈಗ 1 ವರ್ಷ ಓದ್ಕೊಂಡು ಡ್ರಾಪ್ ಔಟ್ ಆಗಿರ್ತಾರೆ, ಸುಮಾರು ಜನ ಇರ್ತಾರೆ ಸ್ಟೂಡೆಂಟು. ಅಂಥ ವಿದ್ಯಾರ್ಥಿಗಳು ಸುಮಾರು ಜನ ಬರ್ತಾರೆ ನನ್ನ ಹತ್ರ. ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದು ಮೆಡಿಕಲ್ ಜಾಯ್ನ್ ಆಗಿರೋ ಸುಮಾರು ಜನ ಇದ್ದಾರೆ. ಸರ್ ಇಂಜಿನಿಯರಿಂಗ್ ಓದಿದ್ವಿ, ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ, ಬೆಟರ್ ನಾವು ಮೆಡಿಕಲ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ವಿ. ಅಂಥ ವಿದ್ಯಾರ್ಥಿಗಳು ಏನು ಮಾಡ್ತೀವಿ, ನೀಟ್ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಕೊಡ್ತೀವಿ, ನೀಟ್ ಬರೆಸ್ಬಿಟ್ಟು ವಿದೇಶಕ್ಕೆ ಕಳಿಸ್ಕೊಡ್ತೀವಿ. ಸೊ ವರಿ ಮಾಡೋ ನೆಸೆಸಿಟಿ ಇರಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ ಕಾರವಾರದಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮುಬಾರಕ್ ಅವರು ಇದ್ದಾರೆ. ನಾಗರಾಜ್ ಸರ್ ಹೇಳಿ. ಸರ್ ನಾನು ಪತ್ರಿಕೋದ್ಯಮ ವಿದ್ಯಾರ್ಥಿ. ಓಕೆ, ನಾನು ಈ ಪಬ್ಲಿಕ್ ಟಿವಿಲಿ ಇಂಟರ್ನ್ಶಿಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಯಾವಿಂದ ಶುರು ಆಗುತ್ತೆ ಅಂತ ಪ್ರಶ್ನೆ ಸರ್. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಓಕೆ, ಎಕ್ಸ್ಪೆಷಲಿ ಇದು MBBS ಓದುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲ್ ಮಾಡಬೇಕಾಗಿರೋದು. ಸೊ ಒಂದು ರೀತಿಯಾಗಿ ನೀವು ನೋಡ್ಕೊಂಡು ಕಾಲ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಓಕೆ ಸರ್, ಈಗ ಎಷ್ಟೊಂದು ಜನಕ್ಕೆ ವಿದೇಶದಲ್ಲೇ ನಾವು MBBS ಮಾಡಬೇಕು, ಮೆಡಿಕಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ವಿದೇಶದಲ್ಲಿ MBBS ಮಾಡೋದಕ್ಕೂ ಭಾರತದಲ್ಲಿ MBBS ಮಾಡೋದಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ? ಮ್ಯಾಮ್ ನೋಡಿ, ಈಗ ಮಕ್ಕಳು ಸ್ವಲ್ಪ ಕಣ್ಣಿಂದ ದೂರ ಇರ್ತಾರೆ ಅಷ್ಟೇ, ಒಂದು ಇದು ಬೇರೆ ಏನು ಡಿಫ್ರೆನ್ಸ್ ಅಂತ ನನಗಂತೂ ಅನಿಸ್ತಾ ಇಲ್ಲ ಮ್ಯಾಮ್. ಸ್ಟೂಡೆಂಟ್ ಈಗ ಇಡೀ ಜಗತ್ತಲ್ಲಿ ನೋಡಿದ್ರೆ 2 ಟೈಪ್ಸ್ ಆಫ್ ಎಜುಕೇಷನ್ ಬರುತ್ತೆ. ಒಂದು ಬ್ರಿಟಿಷ್ ಪ್ಯಾಟ್ರನು, ಇನ್ನೊಂದು ಅಮೆರಿಕನ್ ಸಿಸ್ಟಮ್. ಬ್ರಿಟಿಷ್ ಕರಿಕ್ಯುಲಮ್ ಫಾಲೋ ಮಾಡೋದು ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ
ಈ 5 ಕಂಟ್ರಿಯಲ್ಲಿ ಮಾತ್ರ ಬ್ರಿಟಿಷ್ ಪ್ಯಾಟ್ರನ್ ನಡೆಯುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನೀವು ಗ್ಲೋಬಲ್ ಎಲ್ಲಾದರೂ ಹೋಗಿ ಅವರು ಫಾಲೋ ಮಾಡೋದು ಒಂದು ಅಮೆರಿಕನ್ ಸಿಸ್ಟಮ್. ಅಮೆರಿಕನ್ ಸಿಸ್ಟಮ್ ಅಲ್ಲಿ ಒಂದು ಲಿಮಿಟೆಡ್ ಸ್ಟೂಡೆಂಟ್ಸ್ ಅನ್ನ ತಗೊಂಡು ದಿ ಬೆಸ್ಟ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾರೆ. ಲಿಮಿಟೆಡ್ ಸ್ಟೂಡೆಂಟ್ಸ್ ಅಂದ್ರೆ ಅಲ್ಲಿ ಟೀಚರ್ ಕೆಪಾಸಿಟಿ ಮೇಲೆ ಹೋಗುತ್ತೆ. ಅಕಾರ್ಡಿಂಗ್ ಟು ದಿ ಅಮೆರಿಕನ್ ಸಿಸ್ಟಮ್ ಒಂದು ಟೀಚರ್ ಜವಾಬ್ದಾರಿ ಇರೋದೇ 12 to 15 ಸ್ಟೂಡೆಂಟ್ಸ್ ಮಾತ್ರ. ಒಂದು 12 to 15 ಸ್ಟೂಡೆಂಟ್ಸ್ ಅಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಾರೆ. ಥಿಯರಿ ಇರುತ್ತೆ ಮತ್ತು ಪ್ರಾಕ್ಟಿಕಲ್ಗೆ ಮಿನಿಮಮ್ 10 ಸ್ಟೂಡೆಂಟ್ಸು ಒಂದು ಕೆಡಾವರ್ ಮೇಲೆ ಅಂದರೆ ಒಂದು ಡೆಡ್ ಬಾಡಿ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶಗಳಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಬೇಕಾದ್ರೆ ವೈವಾ ಸೆಕ್ಷನ್ ತುಂಬ ಇಂಪಾರ್ಟೆಂಟು. ಈಗ ಇಂಡಿಯಾದಲ್ಲಿ ಅದು ಮಾಡೋಕ್ಕೆ ಡಿಫಿಕಲ್ಟ್ ಆಗ್ತಿದೆ. ಏನಕ್ಕಂದರೆ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇರ್ತಾರೆ. ಸೊ ಈಗೇನಾಗುತ್ತೆ, ಒಂದು ಕ್ಲಾಸ್ ರೂಮಲ್ಲಿ 130 ಜನ ಕೂಡಿಸ್ಕೊಂಡು ಪಾಠ ಹೇಳ್ಕೊಟ್ಟ ಮೇಲೆ ಎಲ್ಲರಿಗೂ ಆ ಡಿಸ್ಕಷನ್ ಆ ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಬಟ್ ಅಮೆರಿಕನ್ ಸಿಸ್ಟಮಲ್ಲಿ ಎಜುಕೇಷನ್ ಪ್ಯಾಟರ್ನ್ ತುಂಬ ಚೆನ್ನಾಗಿರುತ್ತೆ. ಹೇಗಂದರೆ ಆ 12 ಸ್ಟೂಡೆಂಟ್ಸ್ ಮಾತ್ರ ಫೋಕಸ್ ಮಾಡ್ತೀರಾ. ಆ 12 ಸ್ಟೂಡೆಂಟ್ಸಲ್ಲಿ ಒಂದು ವೈವಾ ಸೆಕ್ಷನು, ಓರಲ್ ಕ್ಲಾಸಸ್ಸು, ಓರಲ್ ಸಬ್ಜೆಕ್ಟು, ಇವತ್ತು ಏನು ಸಬ್ಜೆಕ್ಟ್ ಬಗ್ಗೆ ನಾವು ಟೀಚ್ ಮಾಡಿದ್ದೀವಿ ಆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನು ವಿದ್ಯಾರ್ಥಿಗಳ ಜೊತೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ದಿ ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ. ಸೊ ಏನು ಅದು ಅಷ್ಟು ಡಿಫರೆನ್ಸ್ ಬರ್ತಾ ಇಲ್ಲ. ಈಗ ಒಂದು ಶಾರ್ಟ್ಕಟ್ಟಲ್ಲಿ ನಾನು ಹೇಳಬೇಕಂದ್ರೆ ಸ್ಟೇಟ್ ಬೋರ್ಡ್ಗೂ ಮತ್ತು CBSE ಬೋರ್ಡ್ಗೂ ಬರುವಂಥ ವ್ಯತ್ಯಾಸ ಬ್ರಿಟಿಷ್ ಪ್ಯಾಟರ್ನ್ ಮತ್ತು ಅಮೆರಿಕನ್ ಸಿಸ್ಟಮಿಗೆ ಬರುತ್ತೆ. ಅಮೆರಿಕನ್ ಸಿಸ್ಟಮಲ್ಲಿ ಸ್ವಲ್ಪ ಡೆಪ್ತ್ ನಾಲೆಜಾಗಿ ಹೇಳ್ಕೊಡ್ತಾರೆ, ಯಾಕಂದರೆ ಲಿಮಿಟೆಡ್ ಸ್ಟೂಡೆಂಟ್ಸ್ ಇರೋದ್ರಿಂದ. ಈಗ ಭಾರತದಲ್ಲಿ ಅಂದರೆ ಕ್ರೌಡೆಡ್, ಯಾಕಂದರೆ 130 140 ಸ್ಟೂಡೆಂಟ್ಸ್ ಇರ್ತಾರೆ. ಅದು ಕಮ್ಯುನಿಕೇಷನು ಅಷ್ಟೊಂದು ಒಂದು ಗ್ಯಾಪ್ ಅಂತಲೇ ಬರುತ್ತೆ ಸ್ಟೂಡೆಂಟ್ಗೆ. ಸ್ಟೂಡೆಂಟು ಕೂಡ ಅಷ್ಟೊಂದು ಡೊನೇಷನ್ ಕೊಟ್ಟು ಇಂಡಿಯಾದಲ್ಲಿ ಒಂದು ಫ್ರೀ ಸೀಟ್ ತಗೊಂಡಿರೋ ವಿದ್ಯಾರ್ಥಿಗಳಿಗೆ ನನ್ನಿಂದ ಒಂದು ಮೆಸೇಜ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ವಲ್ಪ ಫೋಕಸ್ಡ್ ಆಗಿರಬೇಕು ಸ್ಟೂಡೆಂಟು. ಯಾಕಂದರೆ ಮೇಡಮ್ ಇದು ಒಂದು ಫ್ರೀ ಸೀಟ್ ಸಿಗುತ್ತಂದರೆ ಒಂದು ಗೋಲ್ಡ್ ನಮ್ಮ ಕೈಗೆ ಸಿಗ್ದಂಗೆ ಅದು. ಹೌದು. ಸೊ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಒಂದು ವ್ಯಾಲ್ಯೂ ಇರುವಂಥ ಒಂದು ಸೀಟ್ ನಮಗೆ ಸಿಕ್ಕಿದೆ ಅಂದರೆ ಅದಕ್ಕೆ ಮೇಂಟೈನು ಅದೇ ರೀತಿ ಮಾಡಬೇಕಾಗುತ್ತೆ ಸ್ಟೂಡೆಂಟು. ಫ್ರೀ ಸೀಟ್ ತಗೊಂಡು ಈಗ ಸ್ಟೂಡೆಂಟ್ ನೆಗ್ಲಿಜೆನ್ಸಿ ಮಾಡಿದ್ರೆ ಮತ್ತೆ ನೀವು ಡ್ರಾಪ್ಔಟ್ ಆಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೆಡಿಕಲ್ ಅನ್ನೋದು ಎವರ್ಗ್ರೀನ್ ಸಬ್ಜೆಕ್ಟು. ಯಾಕಂದರೆ 5 ವರ್ಷ ನೀವು ಕಷ್ಟಪಟ್ಟು ಓದಿದ್ರೆ 50 ವರ್ಷ ಬಂದು ನಾವು ಹ್ಯಾಪಿಯಾಗಿ ಲೈಫನ್ನು ಬದುಕ್ಬೋದು. ಸೊ ಅದಕ್ಕೋಸ್ಕರ ಒಂದು ಮಿನಿಮಮ್ ಬಡ್ಜೆಟಲ್ಲಿ ಮೆಡಿಕಲ್ ಮಾಡಬೇಕಾದ್ರೆ ಡಾಕ್ಟರ್ ಡ್ರೀಮ್ಸ್ ಒಂದು ಒಳ್ಳೆ ಆಫರ್. ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಅಲ್ಲಿನ ಫುಡ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಯಾವ ರೀತಿ ಆಗಿರುತ್ತೆ ಅದ್ರ ಬಗ್ಗೆನೂ ನಾನು ಮಾತನಾಡ್ತಾ ಹೋಗ್ತೀನಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ರಿತೀಶ್ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಮಾತಾಡಿ ಮುಬಾರಕ್. ರಿತೀಶ್ ಅವರೇ ನಮಸ್ಕಾರ, ಹೇಳಿ. ಹಲೋ ಸರ್. ನಮಸ್ಕಾರ, ಹೇಳಿ. ಏನಿಲ್ಲ ಸರ್, ಆಗ ನಮ್ಮ ಅಕ್ಕನ ಮಗ ಒಂದ್ ಅದೇ MBBS ಮಾಡ್ಬೇಕಂತಿದ್ರು ಅವರು. ಸೊ ಅದಕ್ಕೆ ಸರ್ ಇಯರ್ಲಿ ಕಟ್ಬೇಕಾ ಇನ್ನು ಅದು 5 ವರ್ಷ ಪ್ಯಾಕೇಜ್ ಇರುತ್ತೆ ಅದು? ಸರ್ 5 ವರ್ಷಕ್ಕೆ ಒಂದು ಪ್ಯಾಕೇಜನ್ನು ಡಿಸೈಡ್ ಮಾಡಿ ಕೊಡ್ತೀವಿ. ಅಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಇದು. ವರ್ಷಕ್ಕೆ ಎಕ್ಸಾಂಪಲ್ ಒಂದು 3 ಲಕ್ಷ ರೂಪಾಯಿ ಬಡ್ಜೆಟ್ ಬರ್ತಾ ಇದೆ ಅಂದರೆ ವರ್ಷಕ್ಕೆ 2 ಕಂತು 1.5 ಲಕ್ಷ 6 ಮಂತ್ ಒನ್ಸ್ ಕಟ್ತಾ ಬರ್ಬೋದು ನಾವು, ಪ್ರಾಬ್ಲಮ್ ಇರಲ್ಲ. ಕಾಲೇಜ್ ಫೀಸ್, ಹಾಸ್ಟೆಲ್ ಫೀಸ್ ಅದರಲ್ಲೇ ಬರುತ್ತೆ. ಊಟ ಸಪ್ರೇಟ್ ಆಗಿರುತ್ತೆ. ಮೆಸ್ಸಲ್ಲಿ ಊಟ ಮಾಡಿದ್ರೆ ತಿಂಗಳಿಗೆ 9,000 ರೂಪಾಯಿ ಇಂಡಿಯನ್ ಊಟ. ಅದು ರಷ್ಯಾದಲ್ಲಿ, ಜಾರ್ಜಿಯಾದಲ್ಲಿ, ಬೆಲಾರೂಸಲ್ಲಿ, ಫಾರಿನಲ್ಲಿ ಅಂದ್ಕೊಳ್ಳಿ ಒಂದು ಇಂಡಿಯನ್ ಊಟದ ವ್ಯವಸ್ಥೆ ತಿಂಗಳಿಗೆ 9,000 ರೂಪಾಯಿಗೆ ಊಟ ಸಿಗುತ್ತೆ. ಇಲ್ಲಪ್ಪ ನಾವು ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊತೀವಿ, ನಾವು 4-5 ಹುಡುಗರು ಸೇರಿಕೊಂಡು ಸೆಲ್ಫ್ ಕುಕ್ಕಿಂಗ್ ಮಾಡ್ತೀವಿ ಅಂದರೆ 3,500 ಇಂದ 4,000 ರೂಪಾಯಿ ಖರ್ಚು ಬರ್ಬೋದು. ಬಟ್ ಫಸ್ಟ್ ಇಯರು ಮೊದಲನೇ ವರ್ಷ ಫಾರಿನಿಗೆ ಕಳಿಸ್ಬೇಕಾದ್ರೆ ಸ್ಟೂಡೆಂಟ್ಗೆ ಒಂದು ಸ್ವಲ್ಪ ಡಾಕ್ಯುಮೆಂಟೇಷನ್ 6.5 ವರ್ಷಕ್ಕೆ ಮಾಡಬೇಕಾಗುತ್ತೆ. ಒಂದು ಫಸ್ಟ್ ಇಯರಲ್ಲಿ ಒಂದು 6 ಇಂದ 6.5 ಲಕ್ಷ ರೂಪಾಯಿವರೆಗೂ ಬಡ್ಜೆಟ್ ಬರುತ್ತೆ. ಸೆಕೆಂಡ್ ಇಯರಿಂದ ಒಂದು 3 ಲಕ್ಷ ರೂಪಾಯಿ ಬಜೆಟ್ ಅಂದರೂ ಕೂಡ ಮಿನಿಮಮ್ 1.5 ಲಕ್ಷ 6 ಮಂತ್ ಒನ್ಸು ನೀವು ಕಟ್ಕೊಂಡು ಬಂದರೆ ಒಂದು ಒಳ್ಳೆ ಡಾಕ್ಟರ್ ಮಾಡ್ಬೋದು ಸರ್. ಓಕೆ, ಧನ್ಯವಾದ ರಿತೀಶ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಸರ್ ನಾನು ಆಗಲೇ ಹೇಳ್ತಾ ಇದ್ದೆ, ಸೇಫ್ಟಿ ಮತ್ತು ಫುಡ್ ಜೊತೆಗೆ ಈಗ ಓದಬೇಕು ಅಂತ ಅಂದರೆ ಅಲ್ಲಿನ ಪರಿಸರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ನೀವು ಪ್ರೊವೈಡ್ ಮಾಡ್ತೀರಾ ಅಂತ? ಸೇಫ್ಟಿ ಆ್ಯಂಡ್ ಇದು ಸೇಫ್ಟಿ ವೈಸ್ 100% ಮ್ಯಾಮ್. ಈಗ ಯಾವುದೇ ಒಂದು ಕಾಲೇಜು ನಾನು ಪ್ರಮೋಟ್ ಮಾಡ್ತೀನಿ, ಒಂದು ಆ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ತೀವಿ ಅಂದರೆ ಫಸ್ಟ್ ನಾವು ವಿಸಿಟ್ ಮಾಡ್ತೀವಿ. ನನಗೆ ಧೈರ್ಯ ಬರಬೇಕು. ಫಸ್ಟು ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸೆಟ್ ಆಗಬಹುದಾ ಫಸ್ಟ್ ಕ್ವಶನ್ ನನಗೆ ಬರುತ್ತೆ. ಪೋಷಕರಿಗೆ ಬರುತ್ತೋ ಇಲ್ವೋ, ಬಟ್ ನನಗೆ ಫಸ್ಟ್ ಕ್ವಶನ್ ಬರುತ್ತೆ ಏನಂದರೆ ಇಂಡಿಯಾದಲ್ಲಿ ಬೈ ಚಾನ್ಸ್ ಸಿಗ್ತಾ ಇಲ್ಲ ಅಂತ ವಿದೇಶಕ್ಕೆ ಬರ್ತಾ ಇದ್ದಾರೆ, ಇವ್ರಿಗೆ ಇದೆಲ್ಲ ಆಪರ್ಚುನಿಟಿಗಳಿದೆಯಾ, ಸೇಫ್ಟಿ ಮತ್ತು ಕ್ವಾಲಿಟಿ ಎಜುಕೇಷನು ಮತ್ತು ಊಟದ ವ್ಯವಸ್ಥೆ ಇದೆಲ್ಲ ನೋಡಿ ಬಂದು ಪ್ರಾಸೆಸನ್ನು ಮಾಡ್ತೀವಿ. ಸೇಫ್ಟಿ ಮೆಜರ್ಸು ತುಂಬ ನನಗೆ ಇಂಪಾರ್ಟೆಂಟು. ಯಾಕಂದರೆ 6 ವರ್ಷ ಸರ್ವಿಸ್ ನಾವು ಕೊಡಬೇಕಾದ್ರೆ ನಮಗೆ ಪ್ರತಿಯೊಂದು ಕಡೆಯಿಂದ ಕೂಡ ಒಂದು ಸಪೋರ್ಟಿವ್ ಆಗಿರಬೇಕು. ಯೂನಿವರ್ಸಿಟಿ ಸಪೋರ್ಟು ಅಷ್ಟೇ ಬೇಕು. ಅಲ್ಲಿರುವಂಥ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಅವರು ನಿಮಗೆ ಸರ್ವಿಸನ್ನು ಕೊಡ್ತಾರೆ. ಏನೇ ಒಂದು ಎಮರ್ಜೆನ್ಸಿ ಬಂದರೂ ಕೂಡ ವಿದ್ಯಾರ್ಥಿಗಳು ಯಾವಾಗ ಬೇಕಾದರೂ ಟ್ರಾವೆಲ್ ಮಾಡಿ ಇಂಡಿಯಾಗೆ ವಾಪಸ್ ಬರ್ಬೋದು. ಅದಕ್ಕೆ ಎಲ್ಲ ಒಂದು ಪ್ರೊಸೀಜರ್ ನಮ್ಮ ಕಡೆಯಿಂದ ಅವಕಾಶಗಳು ನಾವು ಮಾಡಿಕೊಡ್ತೀವಿ ಮೇಡಮ್. ಓಕೆ, ಅವ್ರಿಗೇನೋ ಪರಿಸರ ಸೆಟ್ ಆಗ್ತಾ ಇಲ್ಲ,
ನೀವು ಯಾವುದೋ ಒಂದು ದೇಶಕ್ಕೆ ಕಳಿಸಿರ್ತೀರಾ, ಅಲ್ಲಿ ಅವ್ರಿಗೆ ಏನೋ ಎನ್ವೈರನ್ಮೆಂಟ್ ಸೆಟ್ ಆಗ್ತಲ್ಲ, ಬೇರೆ ದೇಶಕ್ಕೆ ಹೋಗಬೇಕು ಅಂತಂದ್ರೆ ಪಾಸಿಬಿಲಿಟಿ ಇದೆಯಾ, ನೀವು ಚೇಂಜ್ ಮಾಡ್ಕೊಡ್ತೀರಾ? ಮ್ಯಾಮ್ ಏನಾಗುತ್ತೆ ಮತ್ತೆ ರೀಪ್ರಾಸೆಸ್ ಆಗುತ್ತೆ ಅದು. ಈಗ ಕೆಲವರಿಗೆ ಹೋಮ್ ಸಿಕ್ನೆಸ್ ಅಂತ ಬರುತ್ತೆ ಮ್ಯಾಮ್, ಕೆಲವರಿಗೆ ಅಂದ್ರೆ ಕಂಟ್ರಿ ಸೆಟ್ ಆಗಲ್ಲ ಅಂತ ಯಾರು ಇವತ್ತರೆಗೂ ವಾಪಸ್ ಬಂದಿಲ್ಲ. ಕೆಲವರು ಹೋಮ್ ಸಿಕ್ನೆಸ್ ಅಂತ ಇರುತ್ತೆ, ತಂದೆ ತಾಯಿಗೆ ಬಿಟ್ಟಿರಲ್ಲ, ಏನೋ ಒಂದು ಜೋಶಲ್ಲಿ ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ, ಸಡನ್ ಆಗಿ ಸೆಟ್ ಆಗಿಲ್ಲ ಅಂಥವ್ರಿಗೆ ಸ್ಪೆಷಲ್ ಕೌನ್ಸಿಲಿಂಗ್ಸ್ ಕೊಡ್ತೀನಿ ನಾನು. ಯಾಕಂದ್ರೆ ನಾನು ಸ್ಟೂಡೆಂಟ್ ಜೊತೆ ಹೋಗಿ ಅಲ್ಲಿ 15 to 20 ಡೇಸ್ ಸ್ಟೇ ಮಾಡುತ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಕೌನ್ಸಿಲಿಂಗ್ಸ್ ಅಂತ ಇರುತ್ತೆ, ಒಂದು ಮೋಟಿವೇಶನ್ ಇರುತ್ತೆ ನಮ್ಮ ಕಡೆಯಿಂದ. ನೋಡಪ್ಪ ಈಗ 5 ವರ್ಷಕ್ಕೆ ನೀನು ಬಂದಿದ್ಯಾ, ನೀನು ಗೆದ್ದು ಹೋಗ್ಬಿಟ್ರೆ ಇದೊಂದು ನಾಳೆ ಅಲ್ಲೊಂದು ಗೋಲ್ಡನ್ ಆಪರ್ಚುನಿಟಿ ನಿನಗಿರುತ್ತೆ ಅಂದ್ಬಿಟ್ಟು ಸುಮಾರು ಒಂದು ರೀತಿಯಿಂದ ಬಂದು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನನ್ನು ಕೊಡ್ತೀವಿ. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ಈಗ ಅಕಾರ್ಡಿಂಗ್ ಟು NMC ಒಂದು ಕಂಟ್ರಿಯಲ್ಲಿ ಓದ್ತಾ ಫ್ರಮ್ 2019 ಸೆಪ್ಟೆಂಬರ್ ಮಂತಿಂದ ಒಂದು ಕಂಟ್ರಿಯಲ್ಲಿ ನಾನು ಓದ್ತಾ ಇದ್ದೀನಿ, ಮತ್ತೆ ಆ ಕಂಟ್ರಿ ನಾನು ಬೇರೆ ಕಂಟ್ರಿ ನಾನು ಚೇಂಜ್ ಮಾಡಬೇಕಾದ್ರೆ ಆ ಸ್ಟೂಡೆಂಟ್ಗೆ ಬಂದು ಡಿಗ್ರಿ ವ್ಯಾಲಿಡೇಷನ್ ಮೇಲೆ ಕ್ವಶನ್ ಬರ್ಬೋದು ನಾಳೆ. ಸೊ ಅದಕ್ಕೋಸ್ಕರ ಯಾವ ವೆಚ್ಚದಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಾದ್ರೆ ಡಾಕ್ಟರ್ ಡ್ರೀಮ್ಸಿಂದ ಒಂದು ಅವಕಾಶಗಳಿರುತ್ತೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬ್ರಾಂಚಸನ್ನು ವಿಸಿಟ್ ಮಾಡಿ ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ಗೆ ಅಟೆಂಡ್ ಮಾಡ್ಕೋಬೋದು ಮ್ಯಾಮ್. ಓಕೆ, ಈ ಕಡಿಮೆ ವೆಚ್ಚದಲ್ಲಿ MBBS ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋರಿಗೆ ನಿಮ್ಮ ಆರ್ಗನೈಸೇಷನ್ ಒಂದು ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಮುಬಾರಕ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ MBBS ಮಾಡಬೇಕು, ಕಡಿಮೆ ಬಜೆಟ್ ಇದೆ, ಭಾರತದಲ್ಲಿ ಓದೋಕ್ಕಾಗ್ತಾ ಇಲ್ಲ, ಎಬ್ರಾಡ್ಗೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಅವರ ಅಡ್ರೆಸ್ ಕಾರ್ಡ್ ಈ ರೀತಿಯಾಗಿದೆ. ನೇರವಾಗಿ ಮುಬಾರಕ್ ಅವ್ರನ್ನ ಭೇಟಿ ಮಾಡ್ಬೋದು. ಅವರ ಅಡ್ರೆಸ್ ಕಾರ್ಡ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಡಾಕ್ಟರ್ ಡ್ರೀಮ್ಸ್, ನಂಬರ್ 619 2nd floor 80 feet ರೋಡ್, ಕೋರ್ಮಂಗ್ಲಾ 6th ಬ್ಲಾಕ್ ನಿಯರ್ ಸೋನಿ ವರ್ಲ್ಡ್ ಸಿಗ್ನಲ್, ಬೆಂಗಳೂರು 56000095.